ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆ ಅನ್ವಯ ಕೊಳವೆ ಬಾವಿಗಳನ್ನು ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ದಿನ ಕೋಲಾರ ಜಿಲ್ಲಾ ಬೋವಿ ನಿಗಮದ ವತಿಯಿಂದ ನನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಬೋವಿ ನಿಗಮದ ವತಿಯಿಂದ ಸುಮಾರು 12 ಫಲಾನುಭವಿಗಳಿಗೆ ಈಗಾಗಲೇ ನಾವು ಕೊಳವೆ ಬಾವಿಗಳನ್ನು ಕೊರೆದು ಅದೇ ಕೊಳವೆ ಬಾವಿಗಳನ್ನು ನೀರು ಸಿಕ್ಕಿದ್ದು ಅವರಿಗೆ ಪಂಪು, ಮೋಟಾರು, ಕೇಬಲ್ಲು, ಪ್ಯಾನಲ್ ಬೋರ್ಡ್ ಕೊಡ್ತಕ್ಕಂಥ ಒಂದು ಸರಳ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ತಾಲೂಕು ಜಿಲ್ಲಾ ಬೋವಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರೇ ಮತ್ತು ಎಲ್ಲ ಫಲಾನುಭವಿಗಳೇ, ಮುಖಂಡರಾಗಿರ್ತಕ್ಕಂಥ ಕಾವನಹಳ್ಳಿ ನಾಗರಾಜ್ ಅವರೇ, ಕುಂಬತ್ಕೋಡಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಮರೆಡ್ಡಿ ಅವರೇ, ಹರೀಶ್ ಆದಿಯಾಗಿ ಎಲ್ಲ ನಾವು ಬಡವರಿಗೆ ಜೀವನೋಪಾಯ ಮಾಡಬೇಕು ಅಂಥೇಳಿ ಈಗಾಗಲೇ ಸುಮಾರು ಸಿದ್ದರಾಮಣ್ಣವರು 2013ರಲ್ಲಿ ಅಧಿಕಾರಕ್ಕೆ ಬಂದಲಾಗಾಯಿತು. ಸುಮಾರು 15 ವರ್ಷಗಳಿಂದ ಎಲ್ಲ ಫಲಾನುಭವಿಗಳಿಗೆ ನಾವು ನನ್ನ ತಾಲೂಕಲ್ಲಿ ನಾನು ಕೂಡ ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಕ್ಷನಾಗಿದ್ದಾಗ ಸುಮಾರು 1200 ಫಲಾನುಭವಿಗಳಿಗೆ ಒಟ್ಟು ಈ ರಾಜ್ಯದಲ್ಲಿ 90,000 ಜನರಿಂದ ನೀವು ಅಧ್ಯಕ್ಷನಾಗಿದ್ದಾಗ ನಾನು ಬೊಬ್ಬ ಭಟ್ರು ಕೂಡ ಇವತ್ತು ನಮ್ಮ ಸರ್ಕಾರ ಇನ್ನೂ ಹೆಚ್ಚಿನ ಅನುಕೂಲ ಸಿಗಬೇಕು ಅಂತೇಳಿ ಇವತ್ತು ಬೋವಿ ನಿಗಮ ಅಂದರೆ ಆ ಸಮುದಾಯವು ಸಿಗಲಿ, ವರ್ಚ ನಿಗಮ, ಬೋವಿ ನಿಗಮ, ಆದಿಜಾಂಬವ ನಿಗಮ, ಅಂಬೇಡ್ಕರ್ ನಿಗಮ ಅಂತ ಮಾಡಿ ಎಲ್ಲ ಸಮುದಾಯದ ಫಲಾನುಭವಿಗಳನ್ನು ಗುರುತಿಸಿ ಇವತ್ತು ನಾವು ಅವರಿಗೆ ಕೊಳವೆ ಬಾವಿಯನ್ನು ಹಾಕಿಕೊಟ್ಟು ಮೋಟಾರು ಪಂಪ್ಗಳನ್ನು ಕೂಡ ವಿತರಣೆ ಮಾಡ್ತೇವೆ. ನನ್ನ ಅಧಿಕಾರಾವಧಿಯಲ್ಲಿ ಸಾವಿರಾರು ಕೊಳವೆ ಬಾವಿಗಳನ್ನು ಹಾಕ್ಕೊಟ್ಟಿದ್ದೀವಿ. ನಾನು ನಮ್ಮ ಅಧಿಕಾರಿಗಳು ಯಾರಿಂದ ಕೂಡ 100 ರೂಪಾಯಿ ಕೂಡ ಹಣ ತಗೊಂಡು ನಿಜವಾಗ್ಲೂ ಕೂಡ ಬಡವರಿಗೆ ನಮ್ಮ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವಪ್ಪನವರ ಆಶಯದಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಬಡವರಿಗೆ ಸೇವೆ ಮಾಡಬೇಕು ಅಂಥೇಳಿ ಈ ಬಡವರಿಗೆ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಿಂದ ಏನಿವತ್ತು ಮೋಟ್ರ್ ಪಂಪ್ ತೊಗೊಂಡಿದ್ದಾರೆ ಎಲ್ಲ ರೈತರು ನೀವು ಕೆಲವು ಮೋಟ್ರ್ ಪಂಪನ್ನು ಸ್ವಂತಕ್ಕೆ ಬಳಸ್ಕೊಂಡು ಇವತ್ತೇ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಿದೆ, ಆ ನೀರನ್ನು ಮೇಲಕ್ಕೆ ಎತ್ಕೊಂಡು ಜೀವನಕ್ಕೆ ಒಂದು ಮಾರ್ಗವನ್ನು ರೂಪಿಸ್ಕೋಬೇಕು ಅಂಥೇಳಿ ನಾನು ಕೂಡ ಈ ಫಲಾನುಭವಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಹಿಂದೆ ಒಂದು ಕಾಲದಲ್ಲಿ ಯಾರ್ದೋ ಹೆಸರಲ್ಲಿ ಬೋರ್ ಹಾಕ್ಕೊಂಡು ಅದರ ಸಲಕರಣೆಗಳನ್ನು ಬೇರೆಯವರು ಬಳಸ್ಕೊಳ್ತಾ ಇದ್ದರು. ಈಗ ಆಗಿಲ್ಲ. ಪಾರದರ್ಶಕವಾಗಿ ನಾನೇ ಖುದ್ದಾಗಿ ಫಲಾನುಭವಿಗಳಲ್ಲಿ ಕರೆದು ಅವರಿಗೆ ಹಸ್ತಾಂತರ ಮಾಡುತ್ತದೆ ಕೆಲಸವನ್ನು ಮಾಡ್ತೀನಿ. ಹಾಗಾಗಿ ಎಲ್ಲ ಫಲಾನುಭವಿಗಳು ಒಳ್ಳೆಯದಾಗಲಿ. ಇವತ್ತೇನು ನಾವು 12 ಮಂದಿ ಫಲಾನುಭವಿಗಳಿಗೆ ಪಂಪು, ಮೋಟ್ರ್ ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ಇಲಾಖೆ ಅಧಿಕಾರ ಆಗಿರ್ತಕ್ಕಂಥ ವಿಮರ್ಶೆ ಮತ್ತು ಎಲ್ಲ ಅವರ ಸಹೋದ್ಯೋಗಿಗಳು ಕೂಡ ಒಳ್ಳೆಯ ಕೆಲಸ ಮಾಡಿದ್ದೀರಿ, ನಿಮಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು